ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಮನಿ ಮ್ಯಾಗ್ನೆಟ್, ಮನಿ ಮ್ಯಾನಿಫೆಸ್ಟೇಷನ್, ಇದೆಲ್ಲ ನಾವು ತುಂಬ ವಿಡಿಯೋಸನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ನಾನು ನಿಮ್ಮೆಲ್ಲರಿಗೂ ತಗೊಂಡು ಬಂದಿರೋವಂಥ ಟಾಪಿಕ್ ಯಾವುದು ಅಂತ ಹೇಳಿದರೆ, ಈ ಒಂದು ಟಾಪಿಕ್ ನಾನು ಇವತ್ತೇನು ತಗೊಂಡು ಬಂದಿದ್ದೀನಿ, ಇದು ತುಂಬ ನಾವು ಅದೃಷ್ಟವಂತರಾಗಿದ್ದರೆ ಮಾತ್ರ, ಕೋಟ್ಯಾಧಿಪತಿಗಳಾಗಿದ್ದರೆ ಮಾತ್ರ, ಹಾಗೆ ನಮ್ಮ ಹತ್ರ ಏನೂ ಇಲ್ಲ, ಮುಂದೆ ನಮಗೆ ಕೋಟ್ಯಾಧಿಪತಿಗಳು ಆಗುವಂಥ ಯೋಗ ಒದಗಿ ಬರ್ತಾ ಇದೆ ಅನ್ನುವಂಥ ಸೂಚನೆ ಇದ್ರೆ ಮಾತ್ರ ನಿಮಗೆ ಈ ವಿಡಿಯೋ ಸಿಕ್ಕಿದೆ ಅಂತಲೇ ತಿಳ್ಕೊಳ್ಳಿ. ನಾನಿವತ್ತು ತಗೊಂಡು ಬಂದಿರೋ ಅಂಥದ್ದು ಮನಿ ಮ್ಯಾಗ್ನೆಟ್ ಅಂತ ಕರೆಸ್ಕೊಡೋವಂಥ ಈ ಒಂದು ಏಂಜಲ್ ನಂಬರನ್ನು ನಾನು ತಗೊಂಡು ಬಂದಿದ್ದೀನಿ. ಯಾವುದದು ಏಂಜಲ್ ನಂಬರ್ ಅಂತ ಹೇಳಿದ್ರೆ 786 ಅನ್ನುವಂಥ ನಂಬರ್ನ ತಗೊಂಡು ಬಂದಿದ್ದೀನಿ. ಯಾವುದದು 786, ಎಲ್ಲಿರಬೇಕು, ಹೇಗಿರಬೇಕು ಅಂತ ಹೇಳಿದ್ರೆ, ನಾವು ದಿನನಿತ್ಯ ನಮ್ಮ ಒಂದು ಬದುಕಿಗೆ, ಜೀವನಕ್ಕೆ ನಾವು ಮನಿ ಟ್ರಾನ್ಸಾಕ್ಷನ್ ಮಾಡ್ತಾನೆ ಇರ್ತೀವಿ. ಇಂಥ ಮನಿ ಟ್ರಾನ್ಸಾಕ್ಷನ್ ಮಾಡುವಾಗ ನಮಗೆ ಅದೃಷ್ಟದ ರೂಪದಲ್ಲಿ ನಮಗೆ ಒಂದು ನಂಬರ್ ಸಿಗುತ್ತೆ ನೋಟಿನ ಮೇಲೆ. ಅಂದರೆ ಇಲ್ಲಿ ನೋಟಿನ ಮೇಲೆ ನಂಬರ್ ಇರುತ್ತೆ ನೋಡಿ, ಇಲ್ಲಿ ನಿಮಗೆ ಕೊನೆಯದಾಗಿ 786 ಅನ್ನುವಂಥ ನಂಬರು ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ ಅಂತ ಹೇಳಿದರೆ, ನಿಮಗೆ ನೀವೇ ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳೋದೇನು ಅಂತ ಹೇಳಿದ್ರೆ, ಸಾಕಷ್ಟು ಜನ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ, ಇಲ್ಲಿ ನೋಡಿ, ಇಲ್ಲಿ 786 ಅಂತ ಸ್ಟಾರ್ಟಿಂಗ್ ಬಂದ್ರೂ ಓಕೆ, ಎಂಡಿಂಗ್ ಬಂದ್ರೂ ಓಕೆ ಅಂತ ಹೇಳ್ತಾರೆ, ಮಿಡಲ್ ಅಲ್ಲಿ 786 ಅಂತ ಬಂದ್ರೂ ಓಕೆ ಅಂತ ಹೇಳ್ತಾರೆ. ಇದೆಲ್ಲ ಹೇಗೆ ಅಂತ ಹೇಳಿದ್ರೆ, ಲಾಸ್ಟ್ ಅಲ್ಲಿ 786 ಇತ್ತು ಅಂತ ಹೇಳಿದ್ರೆ ಬಂಪರ್ ಡ್ರಾ ಬರೋದಂತೂ ಪಕ್ಕ. ಸ್ಟಾರ್ಟಿಂಗ್ ಅಲ್ಲಿ 786 ಅಂತಂದ್ರೆ ಡ್ರಾ ಬರೋದಂತೂ ಪಕ್ಕ. ಮಧ್ಯದಲ್ಲಿ 786 ಅಂದ್ರೆ ನಮಗೆ ಲಾಸ್ ಅಂತೂ ಆಗಲ್ಲ, ಏನೋ ಅದೃಷ್ಟ ನಮ್ಮನ್ನ ಹುಡುಕಿಕೊಂಡು ಬರ್ತಾ ಇದೆ ಅಂತ ಹೇಳಿ ಅರ್ಥ. ಈ ಒಂದು ನೋಟ್ಗಳಲ್ಲಿ ನಮಗೆ ಆ ಒಂದು 786 ಇದಷ್ಟೇ ಅಲ್ಲ, ಏಂಜಲ್ ನಂಬರ್ಸ್ ಅನ್ನ ನಾವು, ಇದು ಏನಂದ್ರೆ ಫ್ರೀಕ್ವೆನ್ಸಿ, ಹೈ ವೈಬ್ರೇಷನ್ ಇರುವಂತ ಯೂನಿವರ್ಸಿಗೆ ಕನೆಕ್ಟ್ ಆಗಿರುವಂತ ನಂಬರ್ಗಳು ಇದೆಲ್ಲ. 786 ಅಂತ ಹೇಳಿದ್ರೆ ನಮ್ಮ ನ್ಯೂಮರಾಲಜಿ ಪ್ರಕಾರ, ಅಂದ್ರೆ ಅದರಲ್ಲೂ ನಮ್ಮ ಸನಾತನ ಧರ್ಮದಲ್ಲಿ ನಾವು ಈ ನಂಬರ್ಗಳನ್ನ, ಅಂದ್ರೆ ಸಪ್ತ ಋಷಿಗಳು, ಸಪ್ತ ಸಾಗರ, ಈ ತರದ್ದೆಲ್ಲ ನಾವು ಹೇಳ್ತೀವಿ ಅಲ್ವಾ. 7 ಅಂದ್ರೆ ಕೇತು ಅಂತ ಎಲ್ಲರಿಗೂ ಗೊತ್ತಿದೆ. 7 ಅನ್ನುವಂಥದ್ದು ಕೇತುಗೆ ಸಂಬಂಧಪಟ್ಟಂತಹದ್ದು. ಹಾಗೆ 8 ಅಂದ್ರೆ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹದ್ದು. 6 ಅಂದ್ರೆ ಶುಕ್ರನಿಗೆ ಸಂಬಂಧಪಟ್ಟಂತಹದ್ದು. ಸೊ ಈ 3 ನಂಬರ್ಗಳನ್ನ ಸೇರಿಸಿದಾಗ ನಮಗೆ ಸಿಗೋ ಅಂತದೇ ಇಲ್ಲಿ ಬಂಪರ್ ಡ್ರಾ ಅಂತಾನೆ ಹೇಳ್ಬೋದು. ಇದನ್ನ ನಮಗೆ ಮನಿ ಟ್ರಾನ್ಸಾಕ್ಷನ್ ಮಾಡ್ತಾ ಅದೃಷ್ಟದಲ್ಲಿ ನಮಗೆ ಈ ನೋಟ್ಗಳು ಸಿಗ್ಬಹುದು. ಒಮ್ಮೊಮ್ಮೆ ಏನಾಗುತ್ತೆ, ಬ್ಯಾಂಕಿಂದ ನಾವು ಮನಿಯನ್ನ ಡ್ರಾ ಮಾಡ್ಕೊಂಡೋಗು ಸಿಗುತ್ತೆ. ಒಂದೇ ಸತಿ ನಾವು ಬ್ಯಾಂಕ್ ಅಲ್ಲಿ ಹೋಗಿ ಒಂದು ಬಂಡಲ್ ಅಮೌಂಟ್ ಅನ್ನ ತಗೊಂಡು ಬಂದಾಗ ಸೀರೀಸ್ ಆಫ್ ಅಮೌಂಟ್ ಅಲ್ಲಿ ಬಂದಿರುತ್ತೆ ಅಲ್ವಾ. ಅಂದ್ರೆ ಸೀರೀಸ್ ಅಲ್ಲಿ ಅಲ್ಲೂ ಕೂಡ ನಮಗೆ 786 ಅನ್ನೋಂಥದ್ದು ನಂಬರು ಸಿಗಬಹುದು. ಅಷ್ಟೇ ಅಲ್ಲ, ಏನೇನೆಲ್ಲ ಏಂಜಲ್ ನಂಬರ್ಗಳಿದಾವೋ, 777, 222, 333, 555, 111, ಇದು ಎಲ್ಲದೂ ಕೂಡ ನಮಗೆ ಅದೃಷ್ಟವನ್ನು ತಂದು ಕೊಡುವಂತ ಏಂಜಲ್ ನಂಬರ್ಗಳಾಗಿರುತ್ತೆ. ಆ ನಂಬರ್ಗಳು, ಅದರಲ್ಲೂ ಇದು ತಾಯಿ ಮಹಾಲಕ್ಷ್ಮಿ, ಕುಬೇರ ಅನುಗ್ರಹ ಪ್ರಾಪ್ತಿ ಇರೋಂಥವರಿಗೆ ಅಂತ ನೋಟುಗಳು ನಮ್ಮನ್ನ ಹುಡುಕೊಂಡು ಬರ್ತಾ ಇರುತ್ತೆ. ಅಂದ್ರೆ ಅದೃಷ್ಟ ನಾಕ್ ಮಾಡ್ತಾ ಇದೆ ಅಂತಾನೆ ಅರ್ಥ. ಇಷ್ಟರವರೆಗೆ ನಿಮಗೆ ಗೊತ್ತಿಲ್ಲದೇನೋ ಮನಿ ಟ್ರಾನ್ಸಾಕ್ಷನ್ ಮಾಡಿರ್ತೀವಿ. ನಮ್ಮ ಕೈಯಿಂದನೇ ಎಷ್ಟೋ ಸಾರಿ 786 ಹೋಗಿರ್ಬೋದು, 777 ಹೋಗಿರ್ಬೋದು, 555 ಹೋಗಿರ್ಬೋದು, ಸಾಕಷ್ಟು ನಂಬರ್ಸ್ಗಳಿದಾವೆ. ಆ ನಂಬರ್ಸ್ಗಳು ನಮಗೆ ಗೊತ್ತಿಲ್ಲದೇನೆ ನಾವು ಅರ್ಜೆಂಟಿಗೋ ಅಥವಾ ನಮಗೆ ಆ ಒಂದು ಅವೇರ್ನೆಸ್ ಇಲ್ದೇನೆ ಈ ಒಂದು ನಾವು ಕೊಟ್ಟಿರಬಹುದು. ಆದ್ರೆ ಇನ್ನ ಮೇಲೆ ನಿಮಗೆ ಸಾಕಷ್ಟು ಇದ್ರ ಬಗ್ಗೆ, ನಂಬರಿನ ಬಗ್ಗೆ, ಏಂಜಲ್ ನಂಬರಿನ ಬಗ್ಗೆ ಎಲ್ಲರಿಗೂ ಇವಾಗ ಒಂದು ಅವೇರ್ನೆಸ್ ಇದೆ. ಯಾರ ಹತ್ರನೇ ಹಣ ಬಂದ್ರು ಎಲ್ಲರೂ ಆ ಸೀರೀಸ್ ಅನ್ನ ನೋಡೋವಂಥದ್ದು, ಆ ನಂಬರ್ ಅನ್ನ ನೋಡೋವಂಥದ್ದು, ಆ ಹಣದ ಮೇಲೆ, ಅಂದ್ರೆ ನೋಟಿನ ಮೇಲೆ ಆ ಸೀರೀಸ್ ಏನು ಹಾಕಿರ್ತಾರಲ್ವ ಅದನ್ನ ನೋಡೋವಂಥದ್ದನ್ನ ಅಭ್ಯಾಸ ಎಲ್ಲರೂ ಇಟ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳೋಣ. ಸೊ ನಿಮ್ಗೆ 786 ತುಂಬಾ ನಂಬರ್ಸ್ಗಳನ್ನ ನಾನು ಇಲ್ಲಿ ಹಾಕಿರ್ತೀನಿ.
ನಾನು ಎಕ್ಸಾಂಪಲ್ ಆಗಿ 786 ಅನ್ನೋದು ಹೈ ಫ್ರೀಕ್ವೆನ್ಸಿ ಇರುವಂತ ನಂಬರು, ಹಾಗಾಗಿ ನಾನು 786 ಅನ್ನ ತಗೊಂಡಿದ್ದೀನಿ. ಈ 786 ಅನ್ನುವಂತ ನೋಟು ಕರೆನ್ಸಿ ನಿಮ್ಮ ಹತ್ರ ಬಂದು ಸೇರ್ಕೊಂಡಿದೆ ಅಂತ ಹೇಳಿದ್ರೆ ನಿಮಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ಕುಬೇರರ ಒಂದು ಅನುಗ್ರಹ ಪ್ರಾಪ್ತಿಯಾಗಿದೆ. ಮುಂದೆ ನಿಮಗೇನೋ ಬಂಪರ್ ಡ್ರಾ ಹೊಡೆಯುವಂಥದ್ದಿದೆ, ಯಾವುದೋ ಒಂದು ದೊಡ್ಡ ಆಸ್ತಿ ನಿಮ್ಮನ್ನ ಹುಡ್ಕೊಂಡು ಬರುವಂಥದ್ದಿದೆ. ಎಲ್ಲೋ ಏನೋ ಅಂದ್ರೆ ಎಷ್ಟು ಹಳೆ ಕಾಲದ ಒಂದು ಪ್ರಾಪರ್ಟಿ, ಗೋಲ್ಡು, ಇನ್ನೇನೋ ಯಾರೋ ನಿಮಗೆ ಕೊಡ್ಬೇಕಾಗಿದ್ದವರು ಅದನ್ನ ಕೊಡದೇನೆ ಹಾಗೆ ಇಟ್ಕೊಂಡಿದ್ದಾರೆ. ಈ ನಂಬರು ನಿಮಗೆ ಸೂಚನೆ ಕೊಡ್ತಾ ಇದೆ, ಎಸ್ ನಾನು ಬಂದಾಯ್ತು, ನಾನು ಬಂದ ಮೇಲೆ ಅದೃಷ್ಟ ನಿಮ್ಮ ಮನೆಗೆ ಹುಡ್ಕೊಂಡು ಬರುತ್ತೆ ಅನ್ನೋಂಥ ತರ 786 ನಿಮಗೆ ಒಳ್ಳೆಯ ಒಂದು ಶುಭ ಸೂಚನೆಯನ್ನು ಕೊಡುವಂತ ನೋಟು ನಿಮಗೆ ದಕ್ಕತ್ತೆ, ನಿಮಗೆ ಫಲಿಸುತ್ತೆ, ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗ ಇದನ್ನ ಹೇಳಿದ ತಕ್ಷಣ ನೀವು 786 ಯಾರ ಹತ್ರನಾರ ಇದೆಯಾ, ಅದನ್ನ ನಾವು ತಗೊಳ್ಬೋದಾ, ನಿನ್ನ ಹತ್ರ ಇದೆಯಾ, ನನಗೆ ಕೊಡ್ತೀಯಾ, ನನ್ನ ಅದೃಷ್ಟ ಚೆಕ್ ಮಾಡ್ತೀನಿ, ನಿನ್ನ ಅದೃಷ್ಟ ಚೆಕ್ ಮಾಡ್ತೀನಿ, ಈ ತರದ್ದು ಯಾವುದೋ ಮಾಡಕ್ ಹೋಗ್ಬೇಡಿ. ಯಾವತ್ತೂ ಅಷ್ಟೇ ಅದೃಷ್ಟ ಯಾರನ್ನ ಹುಡ್ಕೊಂಡು ಬರ್ಬೇಕೋ ಅವ್ರನ್ನೇ ಹುಡ್ಕೊಂಡು ಹೋಗುವಂಥದ್ದು. ಇದನ್ನ ಇನ್ನೊಬ್ಬರ ಹತ್ರ ಇದ್ರೆ ತಗೊಳ್ಳೋ ಅಂಥದ್ದು ಅಥವಾ ಅವ್ರಿಗೆ ಗೊತ್ತಿಲ್ದಂಗೆನೆ ಕಿತ್ಕೊಂಡು ಬಿಡೋ ಅಂಥದ್ದು, ಕಳ್ತನ ಮಾಡೋ ಅಂಥದ್ದು, ಇದು ಯಾವುದನ್ನು ಮಾಡಕ್ ಹೋಗ್ಬೇಡಿ. ಅದು ಅವರವರ ಅದೃಷ್ಟ ಅವರವರಿಗೆ ಬಿಟ್ಟಂತದ್ದು. ಹಾಗಾದ್ರೆ ಇದನ್ನ ನಾವು ದಿನನಿತ್ಯವೂ ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ನೋಟು ನಮಗೆ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ಈ ನೋಟಲ್ಲಿ ಆ ನಂಬರ್ ಇದೆ. ಈ ಒಂದು ನೋಟನ್ನ ನಾವು ಮೊದಲು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ ತುಂಬಾ ಸುಗಂಧ ಭರಿತವಾದ ಒಂದು ಪರ್ಫ್ಯೂಮ್ಸ್ಗಳು ಸಿಗುತ್ತೆ. ಅದರಲ್ಲಿ ಒಂದು ಇತ್ತರ್ ಅಂತ ಹೇಳಿ ಒಂದು ಪರ್ಫ್ಯೂಮ್ ಬರುತ್ತೆ. ಅದನ್ನ ನಾವು ತಗೊಂಡು ಒಂದು ಸ್ವಲ್ಪ ಇದಕ್ಕೆ ಸ್ಪ್ರೇ ಮಾಡಿ ನಾವು ನಮ್ಮ ಕೈಗೂ ಸ್ಪ್ರೇ ಮಾಡಿಕೊಂಡು, ಮೊದಲು ನಾವು ಈ ಒಂದು ಶುಕ್ರ ಪರ್ವಕ್ಕೆ ಸ್ಪ್ರೇ ಮಾಡಿಕೊಂಡು ಅದನ್ನ 2 ಕೈಗಳಿಂದ ಈ ತರ ರಬ್ ಮಾಡಿಕೊಂಡು, ಹಾಗೆ ನಮ್ಮ ಒಂದು ರಿಸ್ಟ್ ಇರುತ್ತೆ ಅಲ್ವಾ, ರಿಸ್ಟಿಗೂ ನಾವು ಆ ಒಂದು ಪರ್ಫ್ಯೂಮ್ ಇತ್ತರನ್ನ ರಬ್ ಮಾಡಿಕೊಂಡು ಇದ್ರ ಮೇಲೂ ಕೂಡ ರಬ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕು, ಇದನ್ನ ನೀವು ಶುಕ್ರವಾರದ ದಿನ ಪೂಜೆ ಮಾಡಿ ಆಗಿರುತ್ತೆ ಅಲ್ವಾ, ಅದರಲ್ಲೂ 10:30 12 ಗಂಟೆ ರಾಹುಕಾಲ ಇರುತ್ತೆ. ಅಂತ ರಾಹುಕಾಲದಲ್ಲಿ ಈ ಒಂದು ನೋಟನ್ನ ನೀವು ಇಟ್ಕೊಂಡು ಮನಸ್ಫೂರ್ತಿಯಾಗಿ ಕಣ್ಮುಚ್ಕೊಂಡು ತಾಯಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನ ಹೇಳ್ಕೊಂಡು, ಕುಬೇರನ ಒಂದು ಮಂತ್ರವನ್ನ ನೀವು ಜಪ ಮಾಡಿಕೊಂಡು, ಮೂಲ ಮಂತ್ರ ಸಿಗತ್ತೆ, ಬೀಜಾಕ್ಷರಿ ಮಂತ್ರ ಸಿಗತ್ತೆ, ಅದನ್ನ ನೀವು ಜಪ ಮಾಡಿಕೊಂಡು ಏನ್ ಹೇಳ್ಬೇಕು ಅಂದ್ರೆ, ನಿಮ್ಮ ಮೈಂಡ್ ಅಲ್ಲಿ ಮೊದಲು ಏನೇನೆಲ್ಲ ನೆಗೆಟಿವ್ ಇತ್ತು ನೋಡಿ, ದುಡ್ಡಿನ ಸಂಬಂಧಪಟ್ಟಂತ ನೆಗೆಟಿವ್ ತುಂಬಾ ಜನಕ್ಕೆ ಇರುತ್ತೆ. ನನಗೆ ಅದೃಷ್ಟ ಇಲ್ಲ, ದುರಾದೃಷ್ಟ ಮಾಡಿದ್ದೀನಿ, ನನ್ನ ಹಣೆ ಬರನೇ ಇಷ್ಟಿದೆ, ಯಾಕೋ ನನಗೆ ಯಾವುದು ಕೈಗೂಡ್ತಾ ಇಲ್ಲ, ಹಣನೇ ನನ್ನ ಹತ್ರ ಬರ್ತಾ ಇಲ್ಲ, ಸೇವ್ ಮಾಡೋಕ್ಕಾಗ್ತಾ ಇಲ್ಲ, ಈ ಥರದ್ದೆಲ್ಲ ಇಲ್ಲ 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 ಇಲ್ಲ, ದಾರಿದ್ರ್ಯತನ ಬಂದ್ಬಿಟ್ಟಿದೆ, ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋವಂಥದ್ದು ಏನೇನೆಲ್ಲ ಮನಸ್ಸಿನಲ್ಲಿದೆಯೋ ಅದು ಎಲ್ಲವೂ ನನ್ನ ಮನಸ್ಸಿನಿಂದ ಹೊರ ಹಾಕ್ತಾ ಇದ್ದೀನಿ ಅಂತೇಳಿ ಹೋಪೋನೋ ನಾವೆಲ್ಲ ಪ್ರಾರ್ಥನೆಯನ್ನ ಹೇಳ್ಕೊಟ್ಟಿದ್ದೀವಿ. ಮನಿ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಹೋಪೋನೋನಲ್ಲಿ ನಾವು ಮೊದಲು ನಾವೇನ್ ಹೇಳ್ತೀವಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತೀವಿ ಅಲ್ವಾ. ಇದನ್ನ ನೀವು ಹೇಳ್ಕೊಂಡು ಈ ಒಂದು ಹಣಕ್ಕಿರುವ ನಮಗೂ ಇದ್ದಂತ ಒಂದು ನೆಗೆಟಿವ್ ಕನೆಕ್ಷನ್ಸ್ ಇರುತ್ತೆ ಅಲ್ವಾ, ಇಲ್ಲ, ಬಂದಿಲ್ಲ, ಸಿಕ್ಕಿಲ್ಲ, ದಕ್ಕಿಲ್ಲ, ದುರಾದೃಷ್ಟ, ಇದೆಲ್ಲ ನೀವು ಮಾತಾಡಿರ್ತೀರಿ ಅಲ್ವಾ, ಅದನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಆ ನೆಗೆಟಿವ್ ಎನರ್ಜಿಯನ್ನ ಕಟ್ ಮಾಡಿ ಬಿಸಾಕ್ಬೇಕಾಗತ್ತೆ. ಮೊದಲು ನೀವು ಆ ಕೆಲಸ ಮಾಡಿದ್ರೆ ಆಗ ನಿಮಗೆ ದಾರಿ ಸಿಗುವಂಥದ್ದು. ಅದನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಇದನ್ನ ಕೈಯಲ್ಲಿ ಇಟ್ಕೊಂಡು ತಾಯಿ ಮಹಾಲಕ್ಷ್ಮಿಯ ಸಾಕಷ್ಟು ಬೀಜಾಕ್ಷರಿ ಮಂತ್ರಗಳಿದ್ದೇವೆ. ಬರೀ ನೀವೇನಿಲ್ಲ ಅಂತ ಹೇಳಿದ್ರೆ ಶ್ರೀಂ 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 ಅಂತ ಹೇಳಿ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಸಹ ನೀವು ಹೇಳ್ಬಹುದು. ಇಷ್ಟನ್ನ ಹೇಳ್ಕೊಂಡು ನೀವು ಏನ್ ಮಾಡಿ, ಕೈಯಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನೀವು ಜಸ್ಟ್ ವಿಜುವಲೈಸ್ ಮಾಡ್ತಾ ಹೋಗಿ. ನೀವು ಕೋಟ್ಯಾಧಿಪತಿಗಳ ಆಗಿರೋ ತರ ವಿಜುವಲೈಸ್ ಮಾಡ್ತಾ 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 ಏನ್ ಹೇಳ್ಬೇಕು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ್ತಾ ಇದೆ, ಮನೆಯಲ್ಲಿರೋ ಲಾಕರ್ ತುಂಬ್ತಾ ಇದೆ, ಕಬೋರ್ಡ್ಸ್ಗಳು ತುಂಬ್ತಾ ಇದೆ, ನಿಮ್ಮ ವ್ಯಾಲೆಟ್, ಪರ್ಸು ಎಲ್ಲ ಕಡೆಗೆ ಹಣ ತುಂಬ್ತಾ ಇದೆ. ಆ ಹಣವನ್ನ ನೀವು ಮನೆ ತಗೊಳ್ತಾ ಇದ್ದೀರಿ, ಕಾರ್ ತಗೊಳ್ತಾ ಇದ್ದೀರಿ, ಗೋಲ್ಡ್ಗಳು ತಗೊಳ್ತಾ ಇದ್ದೀರಿ, ಜ್ಯುವೆಲ್ಸ್ಗಳನ್ನ ಮನೆಗೆ ತಗೊಂಡ್ ಬರ್ತಾ ಇದ್ದೀರಿ, ನಿಮ್ಮ ಕರಿಯರ್ ಬಿಲ್ಡ್ ಆಗಿದೆ, ಸಂತೋಷವಾಗಿದ್ದೀರಿ, ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಹಾಕ್ತಾ ಇದ್ದೀರಿ, ಮತ್ತೆ ನಿಮಗೆ
ಮತ್ತೆ ನಿಮಗೆ ಯಾರೋ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಅದರಲ್ಲಿ ನಿಮಗೆ ಮತ್ತೆ ಪ್ರಾಫಿಟ್ ಆಗ್ತಾ ಇದೆ, ಮತ್ತೆ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ್ತಾ ಇದೆ. ಈ ತರ ಈ ಒಂದು ತಾಯಿ ಮಹಾಲಕ್ಷ್ಮಿ ಕುಬೇರ ಅನುಗ್ರಹ ಇರೋಂತ ಈ ಒಂದು ನೋಟಿನ ಇಟ್ಕೊಂಡು ನೀವು ಸಾಕಷ್ಟು ವಿಜುವಲೈಸ್ ಮಾಡ್ತಾ 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 ಎಸ್ ನಾನು ಕೂಡ ಕೋಟ್ಯಾಧಿಪತಿ ಆಗಿದ್ದೇನೆ, ನನ್ನಿಂದ ಒಳ್ಳೆಯ ಕೆಲಸಗಳು ನಡೀತಾ ಇದೆ, ಮನಿ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ. ಯಾರೆಲ್ಲ ನೀಡಿಸಿದಾರಲ್ವಾ ಬಡವರು, ಯಾರಿಗೆಲ್ಲ ಮಕ್ಕಳು ವಿದ್ಯಾಭ್ಯಾಸಕ್ಕಿರ್ಬೋದು, ಅನಾಥ ಮಕ್ಕಳಿಗಿರ್ಬೋದು, ಯಾರಿಗೂ ಅನಾರೋಗ್ಯ ಇದೆ ಅವರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನೀವು ಅಂಥವರಿಗೂ ಕೂಡ ಹಣವನ್ನು ಕೊಟ್ಟಾಗ ಮತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬುತ್ತಾ ಹೋಗುತ್ತೆ. ಈ ಥರದ್ದೆಲ್ಲ ಮನಿ ಟ್ರಾನ್ಸಾಕ್ಷನ್ಸ್ ನ ನೀವು ಮಾಡ್ತಾ 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 ಏನ್ ಹೇಳ್ಬೇಕು, ನಾನು ಕೋಟ್ಯಾಧಿಪತಿ ಆಗಿದ್ದೀನಿ, ನಾನು ಕೋಟ್ಯಾಧಿಪತಿ, ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಂತ ಹೇಳಿ ಅದನ್ನ ವಿಶ್ ಮಾಡಿಕೊಂಡು ತಾಯಿ ಮಹಾಲಕ್ಷ್ಮಿಯ ಫೋಟೋ ಇದೆಯಾ, ವಿಗ್ರಹ ಇದೆಯಾ, ಅಥವಾ ನಿತ್ಯ ನೀವು ಕಳಸ ಪೂಜೆ ಮಾಡ್ತೀರಾ ಅಲ್ಲಾದ್ರೂ ಇಡಿ. ಇನ್ನೆಲ್ಲೂ ನಿಮಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ಇದು ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಸಣ್ಣ ಒಂದು ಬೌಲ್ ಇದೆಯಾ ಅಥವಾ ತಟ್ಟೆ ಇದೆಯಾ, ಅದರಲ್ಲಿ ಮೊದಲು ಅಕ್ಷತೆಯನ್ನು ಇಟ್ಟು ಅದ್ರ ಮೇಲೆ ಇದನ್ನ ಇಟ್ಟು ಇದ್ರ ಮೇಲೆ ಅರಿಶಿನ, ಚಂದನ ಮತ್ತು ಕೇಸರಿ ಎಲ್ಲವನ್ನು ಇಟ್ಟು ನೀವು ತಾಯಿ ಮಹಾಲಕ್ಷ್ಮಿಯ ಮುಂದೆ ಇದನ್ನ ಇಟ್ಬಿಡಿ. ಇನ್ನೊಂದು ನೀವೇನ್ ಮಾಡ್ಬೋದು ಅಂದ್ರೆ, ಪ್ರತಿ ಸಾರಿ ನಾವು ಏನ್ ಮಾಡ್ತೀವಿ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ, ಧನಲಕ್ಷ್ಮಿ ಹಬ್ಬದ ಸಮಯದಲ್ಲಿ ನಾವು ಮನಿ ಪೋಟ್ಲಿಯನ್ನ ಮಾಡಿರ್ತೀವಿ. ಸೊ ಅದರಲ್ಲಿ ನೀವು ತಗೊಂಡೋಗಿ ನಿಮ್ಮ ಲಾಕರ್ ಅಲ್ಲಿ ಇದನ್ನ ಇಡಬೇಕಾಗತ್ತೆ. ಆದ್ರೆ ದಿನನಿತ್ಯವೂ ಇದನ್ನ ಏನ್ ಮಾಡ್ಬೇಕು, ಪೂಜೆ ಆದಂತ ಸಂದರ್ಭದಲ್ಲಿ ಈ ಒಂದು ನೋಟನ್ನ ತಗೊಂಡು ನೀವು ಮಾಡಿದಂತದ್ದನ್ನೇ ರಿಪೀಟ್ ಮಾಡಬೇಕು. ನನ್ನ ಮತ್ತು ಈ ಒಂದು ನೋಟಿನ ಹಣದ ದುಡ್ಡಿನ ಸಂಬಂಧದಲ್ಲಿ ಇದ್ದಂತ ನಕಾರಾತ್ಮಕ ಶಕ್ತಿ ಎಲ್ಲ ಕಟ್ ಆಗಿದೆ ಅಂತ ಹೇಳಿ ಒಳ್ಳೆಯ ಸಕಾರಾತ್ಮಕ ಶಕ್ತಿ, ಒಳ್ಳೆಯ ಪ್ರೀತಿ, ಬಾಂಧವ್ಯ ಬೆಸಿಗೆ ಆಗಿದೆ ಅಂತ ಹೇಳಿ ಐ ಆಮ್ ಎ ಮನಿ ಮ್ಯಾಗ್ನೆಟ್, ನಾನು ಕೋಟ್ಯಾಧಿಪತಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿದೆ, ನಾನು ಮನೆ ತಗೊಂಡಿದ್ದೀನಿ, ಕಾರ್ ತಗೊಂಡಿದ್ದೀನಿ, ಒಡವೆ ವಸ್ತ್ರ, ಒಳ್ಳೆಯ ಬಟ್ಟೆಗಳನ್ನ ತಗೊಂಡಿದ್ದೀನಿ, ಒಳ್ಳೆ ಕೆಲಸ ಕಾರ್ಯಗಳು ನನ್ನ ಕಡೆಯಿಂದ ಆಗ್ತಾ ಇದೆ, ನನಗೆ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ್ತಾ ಇದೆ, ಹಾಗೆ ನನ್ನ ಒಂದು ಒಳ್ಳೆಯ ಸಮಾಜ ಕಲ್ಯಾಣಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ವಿಶ್ ಮಾಡಿಕೊಂಡು ಮತ್ತೆ ನೀವು ಅದೇ ಜಾಗದಲ್ಲಿ ಇಡಬೇಕಾಗತ್ತೆ. ಇದನ್ನ ನೀವು ದಿನನಿತ್ಯವೂ ಮಾಡ್ತಾ ಬನ್ನಿ. ಇದನ್ನ ಸತತವಾಗಿ ಬ್ರೇಕ್ ಮಾಡದೇನೆ 21 ದಿನ, 48 ದಿನ, 54 ದಿನ, 108 ದಿನ ಮಾಡೋದ್ರಲ್ಲಿ ನೀವು ಗೆಸ್ ಕೂಡ ಮಾಡಕ್ಕಾಗದೇ ಇರೋ ಅಂತ ಎಲ್ಲ ಗೇಟ್ಗಳು ನಿಮ್ಗೆ ಓಪನ್ ಆಗಿರುತ್ತೆ. ಯಾರೋ ಬರ್ತಾರೆ, ಎಲ್ಲಿಂದನೋ ಬರುತ್ತೆ. ಇದು ಈ ಅದೃಷ್ಟ ನನಗೆ ಯಾವಾಗ್ಲೂ ಅಷ್ಟೇ, ಭಗವಂತ ಕೊಡ್ಬೇಕು ಅಂದ್ರೆ ಅದು ಅವನಿಚ್ಛೆ, ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಅವನು ಎಲ್ಲಿಂದ ಕೊಡ್ತಾನೆ, ಯಾರ ಮುಖಾಂತರ ಕೊಡ್ತಾನೆ, ಹೇಗೆ ಉದ್ಭವ ಆಗುತ್ತೆ, ಅದು ಭಗವಂತನ ಇಚ್ಛೆ ಅಲ್ವಾ. ಸೊ ತಾಯಿ ಮಹಾಲಕ್ಷ್ಮಿ ಮತ್ತು ಕುಬೇರ ಸ್ವಾಮಿಗೆ ಬಿಟ್ಬಿಡಿ ಅದನ್ನ. ನೀವಿದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಯ್ಯೋ ಅನ್ಕೊಂಡು ನೀವು ಯಮಧರ್ಮರಾಯ ಹೆಂಡತಿಯ ಅಯ್ಯೋ ಅನ್ನ ಕರಿಯಕ್ ಹೋಗ್ಬೇಡಿ. ಸೊ ಇದನ್ನ ನೀವು ಮಾಡ್ತಾ ಬನ್ನಿ. ಹಾಗೆ ಒಂದು ಸ್ವಲ್ಪ ದಿನ ಆದ ನಂತರ ನೀವೇನ್ ಮಾಡ್ಬೇಕು, ಈ ಒಂದು ಅಮೌಂಟ್ ಅನ್ನ ನಿಮ್ಮ ಹತ್ರ 786 ಅಂತ ಅಮೌಂಟ್ ಅಂದ್ರೆ ನೋಟ್ ಇರುತ್ತೆ ಅಲ್ವಾ, ಈ ನೋಟ್ ಅನ್ನ ನಿಮಗೆ ತಕ್ಷಣಕ್ಕೆ ನೀವು ಎಲ್ಲ ಒಂದು ನಿಮ್ಮ ಮನಿ ಟ್ರಾನ್ಸಾಕ್ಷನ್ ಆಯ್ತು, ಮನೆ ತಗೊಳ್ಳೋಂತ ಒಂದು ಸಂದರ್ಭ ಬಂತು, ಕಾರ್ ತಗೊಳ್ಳೋಂತ ಸಂದರ್ಭ ಬಂತು, ಒಡವೆ ವಸ್ತುಗಳನ್ನ ತಗೊಳ್ಳೋಂತ ಸಂದರ್ಭ ಬಂತು, ಅವಾಗ ನೀವೇನ್ ಮಾಡ್ತೀರಿ, ನಾನು ನನ್ನ ಮನೆಯ ಸೈಟ್ ಅನ್ನ ತಗೊಳ್ತಾ ಇದ್ದೀನಿ, ಮನೆ ಕಟ್ಟಿಸ್ತಾ ಇದ್ದೀನಿ, ಅದಕ್ಕೆ ನಾನು ಇದನ್ನ ನನ್ನ ಒಂದು ಮನೆಯ ಸಂತೋಷವಾಗಿರ್ಲಿ, ಸುಖ ಸಮೃದ್ಧಿ ಶಾಂತಿ ನಮ್ಮ ಮನೆಯಲ್ಲಿ ಇರ್ಲಿ ಅಂತ ಹೇಳಿ ಅಂತ ಸಂದರ್ಭಕ್ಕೆ ನೀವು 786 ಅನ್ನುವಂತ ಈ ನೋಟ್ ಅನ್ನ ಕೊಟ್ಟು ನೀವು ಆ ಮನೆಯನ್ನ ಕೊಂಡ್ಕೊಳ್ಳಿ. ಮತ್ತೆ ನೋಡಿ, ನಿಮಗೆ ಗೊತ್ತಿಲ್ಲದೇನೆ 786 ಅನ್ನುವಂಥದ್ದು ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಯಾಕೆ ಅಂದ್ರೆ ನೀವು ವಾಸ ಮಾಡುವಂತ ಜಾಗಕ್ಕೆ 786 ಅನ್ನುವಂತ ಒಂದು ವೈಬ್ರೇಷನ್ ಅನ್ನ ಕೊಟ್ಟು ಮನೆಯನ್ನ ತಗೊಂಡಿರ್ತೀರಿ. ಮನಿ ಮ್ಯಾಗ್ನೆಟ್ ಅಂತ ನಾವು ಹೇಳ್ತೀವಲ್ವಾ, ಸುಮ್ಮನೆ ಅಲ್ಲ. ನೀವು ಬೇಕಂದ್ರೆ ಇಲ್ಲಿ ಕೂಡ ನೀವು ಈ ನೋಟನ್ನ ನಾವು ಯಾರಿಗೂ ಕೊಡೋದೇ ಇಲ್ಲ. ಇದು ನನಗೆ ಅದೃಷ್ಟ ತಂದ್ಕೊಟ್ಟಿದೆ ಅಂತ ಹೇಳಿದ್ರೆ ಶ್ರೀಮ್ ಅಂತ ಹೇಳಿ ರೆಡ್ ಕುಂಕುಮದಲ್ಲಿ ನೀವು ಒಂದು ಬೆರಳಲ್ಲಿ, ಈ ಬೆರಳಲ್ಲಿ ಜಸ್ಟ್ ಶ್ರೀಮ್ ಅಂತ ಬರೆದು ಇಟ್ಕೊಳ್ಳಿ. ಕೆಳಗಡೆಗೆ ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಂತಾನು ಬರೆದು ಇಟ್ಕೊಂಡ್ಬಿಡಿ. ಅವಾಗ ನಿಮಗೆ ಈ ನೋಟ್ ಅನ್ನ ಯಾರಿಗೂ ಕೊಡೋ ಅಂತ ಸಂದರ್ಭ ಬರೋದಿಲ್ಲ. ಸೊ ಇಷ್ಟೆಲ್ಲ ಮಾಡಿ ನೀವು ಇಟ್ಕೊಳ್ಬಹುದಾಗಿದೆ.
ಸೊ 786 777 ಎಲ್ಲ ಏಂಜಲ್ ನಂಬರ್ಸ್ಗಳು ನಿಮಗೆ ತುಂಬಾ ತುಂಬಾ ಮನಿ ಅಟ್ರಾಕ್ಷನ್ ಅನ್ನ ತಂದು ಕೊಡುತ್ತೆ. ಈ ಮನಿ ನಿಮ್ಮನ್ನ ಹುಡುಕಿಕೊಂಡು ಬಂದಿದೆ ಅಂತ ಹೇಳಿದ್ರೆ ನೀವು ಕೋಟ್ಯಾಧಿಪತಿ ಅನ್ನೋದ್ರಲ್ಲಿ ಮತ್ತೆ ಡೌಟೇ ಪಡಬೇಡಿ. ಹಾಗಂತ ನಾನು ಅವಾಗಲೇ ಹೇಳಿದಾಗೆ ಯಾರ ಹತ್ರನೂ ಇದೆ ಅಂತೇಳಿ ಕಿತ್ಕೊಡೋದು, ಕದ್ದಿಯೋದು ಇದ್ಯಾವುದೂ ಮಾಡಬೇಡಿ. ಅದೃಷ್ಟ ನಿಮ್ಮನ್ನೇ ಹುಡುಕಿಕೊಂಡು ಬರಬೇಕು ಅಂತ ಹೇಳ್ತಾ, ಯಾರಿಗೆಲ್ಲ 786 ನಾನೆಲ್ಲ ನಂಬರ್ಸ್ ಹಾಕಿರ್ತೀನಿ, ಈ ನಂಬರ್ಸ್ಗಳೆಲ್ಲ ನಿಮ್ಮನ್ನ ಹುಡುಕಿಕೊಂಡು ಬಂದಿದೆ ಅಂತ ಹೇಳಿದ್ರೆ ಕೋಟ್ಯಾಧಿಪತಿ ಆಗುವಂತ ನಿಮಗೆ ಮುನ್ಸೂಚನೆ ಸಿಕ್ಕಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಹಾಗಾದ್ರೆ ಈ ಮನಿ ಮ್ಯಾಗ್ನೆಟಿನ ಒಂದು ಮ್ಯಾಟರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಳ್ತಾ, ಈ ಒಂದು ನೋಟ್ ಸಿಕ್ಕಾಗ ನಾವು ಏನೇನೆಲ್ಲ ಮಾಡಬಹುದು ಅಂತ ಹೇಳಿ ನಿಮಗೆ ಹೇಳ್ಕೊಟ್ಟಿರೋದು, ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಹೇಳಿ. ಈ ಇನ್ಫಾರ್ಮೇಶನ್ ಸಿಕ್ಕಿದ್ದಕ್ಕೆ ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಆಗಿರುವಂತ ಎಲ್ಲರಿಗೂ ಯೂಸ್ಫುಲ್ ಆಗಿರುವಂತ ವಿಡಿಯೋ ತಗೊಂಡ್ ಬರ್ತಾ ಇದ್ದೀನಿ. ಹೋಗ್ಬರಲ್ಲ. ನಮಸ್ಕಾರ.